ವಿಧಾನಸೌಧ ರಾಜ್ಯ ಮಟ್ಟದಲ್ಲಿ ಹನಿ ಟ್ರ್ಯಾಪ್ ವಿಚಾರವಾಗಿ ಕಟ್ಟಾಗೋಸವಾಗಿ ಇವತ್ತು ಏನಲ್ಲಿ ಸಚಿವರು ಹಾಗೂ ಶಾಸಕರುಗಳು ಹೇಳ್ತಾರೆ. ಇವರು ಹನಿ ಟ್ರ್ಯಾಪ್ಗೆ ಸಿಕ್ಕಾಕಿಕೊಂಡವ್ರು ಯಾರು? ಯಾಕೆ ಸೇರ್ಕೊಂಡ್ರು ಅವರು? ಇವತ್ತು ನಮ್ಮನ್ನು ಆಳುವಂಥ ನಾಯಕರುಗಳು, ಜನಪ್ರತಿನಿಧಿಗಳು ಇವತ್ತು ಹನಿ ಟ್ರ್ಯಾಪ್ ಅನ್ನುವ ಕೆಟ್ಟ ವಿಚಾರ ಇವತ್ತು ಸಿಕ್ಕಾಕೊಂಡು ಅದನ್ನು ದೊಡ್ಡ ಮಟ್ಟಿಗೆ ವಿಧಾನಸೌಧ ಅದನ್ನು ಘೋಷಣೆ ಮಾಡ್ತಾರೆ. ಸುಮಾರು ಒಂದು 400ಕ್ಕೂ ಅಧಿಕ ಮಂದಿ ಇದರಲ್ಲಿ ಸಿಕ್ಕಾಕೊಂಡಿರಲಿ ಯಾರು ಜನಸಾಮಾನ್ಯರಲ್ಲ, ಎಲ್ಲ ನಮ್ಮ 4 ನಾಯಕರುಗಳು, ಸಚಿವರುಗಳು, ಜನಪ್ರತಿನಿಧಿಗಳು. ನಮಗೆ ಕತ್ತೆ ನೋಟುಗಳನ್ನ ನಾವು ಕಂಡಿಡಬೇಕಂದ್ರೆ ಮನೆಗೆ ಬೆಂಕಿ ಬೀಳಬೇಕು. ಆ ರೀತಿ ಅವರು ನ್ಯಾಯಾಧೀಶ ಮನೆಗೆ ಬೆಂಕಿ ಬಿದ್ದಾಗ ಅವ್ರಲ್ಲಿ ರಾಜರಾಜ ನೋಟುಗಳು ಪತ್ತೆ ಈ ಹಣ ಎಲ್ಲಿಂದ ಬಂತು, ಹೇಗೆ ಬಂತು? ಇವೆಲ್ಲ ಅತಿ ಹೆಚ್ಚು ಉನ್ನತ ಮಟ್ಟದಲ್ಲಿರುವಂಥ ಅಧಿಕಾರಿಗಳು, ಉನ್ನತ ಮಟ್ಟದ ಸಚಿವರುಗಳು, ಉನ್ನತ ಮಟ್ಟದ ಶಾಸಕರುಗಳು ಇವ್ರಿಗೆ ಬ್ಲ್ಯಾಕ್ ಮೇಲ್ ದಂಧೆ ಅಂತಂದ್ರೆ ಎಷ್ಟೋ ಒಂದು ಮುಂಚೆ ಅವರು ಕೇಳಿದಷ್ಟು ಹಣಿಗಳ ಪುಸ್ತಕ ಎಷ್ಟೋ ವ್ಯಕ್ತಿಗಳು ಅವ್ರಿಗೆ ಸಾಕಷ್ಟು ಕೊಟ್ಟು ವಿಷಯ ಮುಚ್ಚಾಕಿದ್ದಾರೆ. ಕೆಲವೊಬ್ರು ಕೊಟ್ಟು ಸಾಕಾಗಿ ಮತ್ತೆ ಕೊಡೋಕ್ಕಾಗದೆ ಈ ರೀತಿ ಮಾಧ್ಯಮದ ಮುಂದೆ, ಪತ್ರಿಕೆಯ ಮುಂದೆ ಹಾಗೂ ಸಚಿವರ ಮುಂದೆ ಬರ್ತದೆ, ವಿಷಯ ಬರ್ತದೆ. ಅದ್ರಲ್ಲಿ ಇದರಲ್ಲಿ ಯಾವುದೇ ಪಕ್ಷ ಆಗಿರೋದು ಎಲ್ಲ ಪಕ್ಷಗಳು CDI ಕೇಸ್ ಅನ್ನೋದೇ ದೊಡ್ಡ ವಿಚಾರ ಆಗಿದೆ. ಒಬ್ರು ಸಂಸದರು CDI ವಿಚಾರನ ರಾಷ್ಟ್ರ ಜೈಲಿಗೆ ಹೋಗಿ ಬಂದಿದ್ದಾಯ್ತು. ಇನ್ನೊಬ್ರು ರಾಜ್ಯ ಸಚಿವ ಸ್ಥಾನ ಕಳ್ಕೊಂಡಿದ್ದಾಯ್ತು. ಇನ್ನೊಬ್ರು ಕೇಂದ್ರ ಸಚಿವ ಸ್ಥಾನ ಕಳ್ಕೊಂಡಿದ್ದು ಇದೆ. ಈ ರೀತಿ ಎಲ್ಲ ಈಗ ಹನಿ ಟ್ರ್ಯಾಪ್ ವಿಚಾರ ಸಿಗೊಂಡಿರೋದೆಲ್ಲ ಸಚಿವರು, ನಮ್ಮನ್ನು ಆಳುವಂಥವ್ರು, ಒಬ್ಬರು ನಮ್ಮನ್ನು ಆಳುವ ಜನಪ್ರತಿನಿಧಿಗಳು ಈ ರೀತಿ ಆದರೆ ಜನಸಾಮಾನ್ಯರ ಕಥೆ ಏನು? ಇದನ್ನು ರಾಷ್ಟ್ರ ಮಟ್ಟದಲ್ಲಿ ತನಿಖೆ ಆಗಬೇಕು. ರಾಷ್ಟ್ರ ಮಟ್ಟದ ತನಿಖೆಯಾಗಿ ಇದರಲ್ಲಿ ಯಾರ ರೀತಿಯಲ್ಲಿ ಒಳಗೊಂಡಿದ್ದಾರೆ, ಯಾರ ಸಿಗಾಕೊಂಡಿದ್ದಾರೆ ಅಂಥವ್ರು ಕೂಡಲೇ ಅವ್ರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಬೇಕಂತ ಉಂಟು ಇವತ್ತು ಕರ್ನಾಟಕ ಒತ್ತಾಯಿಸ್ತಾ ಇದೆ. ರಾಜ್ಯ ಸರ್ಕಾರಗಳು